नमः पार्वतीश्वर हर महादेव। ओम अलक निरंजना श्री गुळेत गुड्डದ श्री कृष्ण योगाश्रमದ श्रीमद जगद्गुरु श्री श्री डॉक्टर बसवराजप्पाजी की, स्वामी योगानंदप्पाजी की बहुपराग बहुपराग बहुपराग। गुरु ब्रह्मा गुरु विष्णु गुरुदेवो महेश्वरः, गुरु साक्षात् परब्रह्म तस्मै श्री गुरुवे नमः। न गुरुरधिकं न गुरुरधिकं न गुरुरधिकं न गुरुरधिकं ಶಿವಶಾಸನತಃ ಶಿವಶಾಸನತಃ। ಪ್ರಾತಸ್ಮರಣೀಯ ಆರಾಧ್ಯ ದೈವ ಜಗದ್ಗುರು ಶ್ರೀಕೃಷ್ಣ ಯೋಗಾಶ್ರಮದ ಒಡೆಯರಾಗಿರ್ತಕ್ಕಂತಹ ಎನ್ನ ಜೀವನದ ಉದ್ಧಾರದ ಗುರುಗಳಾಗಿರ್ತಕ್ಕಂತಹ ಶ್ರೀ ಡಾಕ್ಟರ್ ಬಸವರಾಜ ಅಪ್ಪಾಜಿಯವರ, ಯೋಗಾನಂದ ಅಪ್ಪಾಜಿಯವರ ಚರಣಕಮಲಗಳಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಇಲ್ಲಿ ಶಿಬಿರದೊಳಗ ಎಲ್ಲರೂ ಕೂಡಿ ನಾವೇನ್ ಮಾಡಿದೀವಪ್ಪ ಅಂತಂದ್ರ ಆಧ್ಯಾತ್ಮದ ಸಾರವನ್ನ, ಗುರುಗಳು ಹೇಳಿರ್ತಕ್ಕಂತಹ ಎಲ್ಲ ಅವರ ವೇದ ಮತ್ತು ಉಪನಿಷತ್ತುಗಳ ಸಾರವನ್ನ ನಮಗೆಲ್ಲರಿಗೂ ತಿಳಿಸಿಕೊಟ್ರು. ಮಂತ್ರದ್ದು, ತಂತ್ರದ್ದು, ತಾಯ್ತದ್ದು ಎಲ್ಲವನ್ನ ತಿಳಿಸಿಕೊಟ್ರು. ನಮ್ಗೆ ದೀಕ್ಷೆಯನ್ನು ಕೊಟ್ರು. ದೀಕ್ಷೆ ಕೊಡುವಾಗ ಏನಪ್ಪಾ ಅಂತಂದ್ರೆ ಆ ಶಿವಮಹಾದೇವ ಪರಮಾತ್ಮನೇ ನಮ್ಮ ತಲೆ ಮೇಲೆ ಹಸ್ತ ಇಟ್ಟು ಅವನೇ ಬಂದು ಸ್ವತಃ ಗುರು ಅಂತಂದ್ರ ಶಿವ ಹಿಂಗದಾನಂತ ತಿಳಿಸವನೇ ಗುರು. ಆ ಗುರುಗಳು ಬಂದು ನಮ್ಮ ತಲೆ ಮೇಲೆ ಹಸ್ತ ಇಟ್ಟಾಗ ಪರಮಾತ್ಮನೇ ಬಂದು ಹಸ್ತವನ್ನು ಇಟ್ಟು ನಮಗೆ ದೀಕ್ಷೆಯನ್ನು ಕೊಟ್ಟಿದ್ದಾರೆ ಅಂತಕ್ಕಂತಹ ಭಾವ ಅಂತಕ್ಕಂಥದ್ದು ನಮಗೆ ಬಂತು. ನಾನು 3 ವರ್ಷದಿಂದ 4 ವರ್ಷದಿಂದ ಇಲ್ಲಿ ಬರ್ತಾ ಇದ್ದೀನಿ. ಫಸ್ಟು ಶಾಬರಿ ಮಂತ್ರದ ದೀಕ್ಷೆಯನ್ನು ತೆಗೆದುಕೊಂಡೆ. ಅವಾಗ ಅದ್ಭುತ ಸಾಧನೆ. ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತೊಳಗ ಮಧ್ಯಾಹ್ನ ಸಾಯಂಕಾಲ ಮಾಡ್ಕೊಂಡಾಗ ನನಗ ಬನಶಂಕರಮ್ಮ, ಆಮೇಲೆ ಶಿವಮಹಾದೇವ ಪರಮಾತ್ಮ, ವೀರಭದ್ರೇಶ್ವರ ಇವರೆಲ್ಲ ಗೋಚರವಾಗಿದ್ದಾರೆ. ನಾನು ಗುರೂಜಿಯವರ ಮುಂದೆ ಅರಕೆಯನ್ನು ಮಾಡಿಕೊಂಡೆ. ನನ್ನ ಹೊರಗಲ್ಲಿ ಹೆಚ್ಚು ಪರೀಕ್ಷೆ ಮಾಡಿದ್ರು. ಅವರು ದೀಕ್ಷೆ ಕೊಡ್ತೇನೆ ಅನ್ನೋರು ಬಿಡೋರು, ದೀಕ್ಷೆ ಕೊಡ್ತೇನೆ ಅನ್ನೋರು ಬಿಡೋರು, ದೀಕ್ಷೆ ಕೊಡ್ತೇನೆ ಅನ್ನೋರು ಬಿಡೋರು. ಈಗ ನನಗೆ ರೇಖಿ ದೀಕ್ಷೆಯನ್ನು ಕೊಟ್ಟು ಸಾಧನೆ ಮಾಡ್ಲಿಕ್ಕೆ ಹಚ್ಚಿದ್ದಾರೆ. ಆದ್ರೆ ಅವ್ರ ಮೇಲೆ ಏನೋ ನನಗೊಂದಿಷ್ಟು ಬಹಳ ಅದ್ಭುತವಾಗಿರ್ತಕ್ಕಂತಹ ಪ್ರೀತಿ. ಯಾಕಂತಂದ್ರೆ ನಾನಿಷ್ಟು ಸ್ವಾಮಿ ಅದೀನಿ ಎಲ್ಲ ಅದೀನಿಪ್ಪ ಅಂತಂದ್ರೆ ಭಾಳ ಸಫರ್ ಆಗಿದ್ದು ನನ್ನ ಜೀವನದೊಳಗೆ. ಏನಪ್ಪಾ ಅಂತಂದ್ರೆ ಬ್ಯಾಳಪ್ಪ ಇನ್ನು ಜೀವನ ಬ್ಯಾಳ ಅನಿಸಿತ್ತು. ಅಷ್ಟು ಸಫರ್ ಆಗಿ ಇನ್ನೇನು ಇದು ಮಾಡ್ಬೇಕಂದಾಗನ ಪರಮಾತ್ಮ ಶಿವಮಹಾದೇವ ಪರಮಾತ್ಮ ಯೂಟ್ಯೂಬ್ ನೋಡಿ ಇವ್ರ ನಂಬರ್ ಸಿಕ್ತಿ. ಅವತ್ತಿಂದ ನಾನು ಅವ್ರ ಸಂಪರ್ಕದೊಳಗೆ ಬಂದಿದ್ದೀನಿ. ಅವರು ಎಷ್ಟು ಪ್ರೀತಿ ವಿಶ್ವಾಸ ಅಂತಂದ್ರೆ ಅಷ್ಟು ಪ್ರೀತಿ ವಿಶ್ವಾಸದಿಂದ ನಮ್ಮನ್ನು ಕಾಣ್ತಾ ಇದ್ದಾರೆ. ಮತ್ತು ಸಾಕಷ್ಟು ಇನ್ನೊಂದು ವಿಚಾರ ಹೇಳ್ತೀನಿ ನಿಮ್ಗೆ. ನಾನು ನಮ್ಮ ಹೆಣ್ಮಗಳಿಗೆ ಮಾಟ ಆಗಿತ್ತು. ಆ ವಿಚಾರ ನಾ ಹೇಳಲೇಬೇಕು, ಪದೇ ಪದೇ ಹೇಳ್ತಾ ಇದ್ದೀನಿ ನಾನು. ಮಾಟ ಆದಾಗ ಅವ್ರು ಹಿಂಗಾಗೈತ್ರಿ ನಿರ್ಮಲಾಗ, ಇಲ್ಲೇ ಬರಲಿ ಬೇಡ ಅಲ್ಲೇ ಇರ್ಲೇಳ ಅಂತಂದ್ರೆ, ಅಲ್ಲೇ ಇರ್ಲಿಲ್ಲ ಅಂತಂದಾಗ ಆಯ್ತು ಬಿಡು ಅಂತೇಳಿ ಬೆಳಿಗ್ಗೆ 8:30 9 ಗಂಟೆಗೆ ಫೋನ್ ಮಾಡಿದ್ದೆ ನಾ ಅಪ್ಪರಿಗೆ. ನಾ ಇಲ್ಲೇ ಕುಂತ ತೆಗಿತೇಳ ಅಂತಂದ್ರೆ, ಈ ಅಪ್ಪ ಅವರು ಇಲ್ಲೇ ಕುಂತಾರ ಗೊಳೆದು ಕುಡ್ದವ್ರು. ನಾನು ನನ್ನ ಹೆಂಡತಿ ದೈವಿಕ ಚೂರ್ಣ ಕೈ ಹಿಡ್ಕೊಂಡು ಕುಂತೀವಿ. ನಾನು ದೈವಿಕ ಚೂರ್ಣ ಮಾಡಕ್ಕೆ ಹಚ್ಚಿದಾರೆ ಅವರು. ಅಲ್ಲಿ ಕುಂತೀವಿ. ಕುಂತ್ಮೇಲೆ ನೀನು 15ರಿಂದ 20 ನಿಮಿಷ ಅರ್ಧ ತಾಸು ಹೇಳಿದ್ರಿ ನನಗೆ, ಒಟ್ಟ ಮಾತಾಡಬೇಡ ಸುಮ್ಕೊಂಡ್ರಿ ಅಂತಂದ್ರೆ. 15-20 ನಿಮಿಷ ಆದ್ಮೇಲ್ರಿ ನಮ್ಮ ಹೆಣ್ಮಗಳ ದೇವ್ ಬರ್ತದಲ್ರಿ ಹಂಗೆ ಮಾಡಕತ್ತಿದ್ಲು. ಒಂದು ನಮೂನಿ ಗದ್ದು 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 ನಡ್ಗಕತ್ತಿದ್ಲು. ನಾನು ಇವ್ರಿಗೆ ಫೋನ್ ಮಾಡಿದೆ. ಫೋನ್ ಮಾಡಿಂದೆ ಅರ್ಧ ಆಕೈತಿ ಸುಮ್ಮನೆ ಇರೋದನ್ನ ಹಂಗೆ ಮಾಡಕ್ ಹೋಗ್ಬೇಡ ಅಂತಂದು ಮತ್ತೆ ಸ್ಟಾರ್ಟ್ ಮಾಡಿದ್ರು. ಹಂಗೆ ಗದ್ದು ಗದ್ದು ಅಂತ ಅಷ್ಟು ಗದ್ದು 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 ಒಂದು 20-25 ನಿಮಿಷ ನಡಗಿಲ್ರಿ. ಆಮೇಲೆ ಸುಮ್ಮನಾಗಿಂದ ಒಂದು ಅರ್ಧ ತಾಸು ಆದ್ಮೇಲೆ ಮತ್ತೆ ಅದನ್ನ ಕುಂದ್ರಂದಾಗ ಕುಂತೀವ್ರಿ ನಾವು. ಆಕಿಗೆ ಫೋನ್ ಅರ್ಧ ತಾಸು ಆದ್ಮೇಲೆ ನನ್ನ ಹೆಂಡತಿಗೆ ನಿರ್ಮಲಾಗ ಫೋನ್ ಮಾಡಿ ಆಕಿ ಕೈ ಕೊಟ್ಟು, ಏನತ್ವಾ ನಿರ್ಮಲಾ ಅಂತ ಕೇಳಿದ್ರಿ ಇವರು. ಅಪ್ಪರ ನೀವು ಬಂದು ನನ್ನ ಮುಂದೆ ನಿಂತಂಗಾಗಿತ್ರಿ, ನಿಂತು ನನಗೆ ಆಶೀರ್ವಾದ ಮಾಡ್ದಂಗಾತು. ನಂದೆಲ್ಲ ಮೈಯನ್ ಬಾರ್ ಎಳಿತಿ, ದೊಡ್ಡದೊಂದು ಪ್ರಕಾಶ ಕಂಡು ನೀವು ಆಶೀರ್ವಾದ ಮಾಡಿ ಹೋದಂಗಾತ್ ನೋಡ್ರಿ ಅಂತೇಳಿ ಆಕಿ ನಿರ್ಮಲನ ಅಪ್ಪವ್ರಿಗೆ ಹೇಳಿದ್ರು. ಅಪ್ಪವ್ರು ಇಲ್ಲೇ ಅದಾರ, ಅಲ್ಲಿ ಬಂದ್ರು. ಅದ್ಭುತ ಶಕ್ತಿ, ಇದು ನೆನಪಿಟ್ಕೋರಿ ನೀವು. ಯಾಕಂತಂದ್ರೆ ಆ ಒಂದು ಗುರುವಿನ ಒಂದು ವರ್ಣನೆ ಅಂತಕ್ಕಂಥದ್ದು ಅದ್ಭುತ, ಗೋಚರ, ಅಗಮ್ಯ. ಅದನ್ನ ಎಷ್ಟು ಹೇಳಿದ್ರು ಕಡಿಮೆ. ಅಷ್ಟು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ನಮ್ಮ ಗುರುಗಳ ಹತ್ರ ಐತಂತಕ್ಕಂಥ ವಿಚಾರವನ್ನ ತಿಳಿಸಿ 4 ಸಾಲು ಬರ್ದೀನಿ ನಾನು ಅವ್ರ ಮೇಲೆ. ಏನೋ ಹಂಗ ತಿಳಿತಿ ಬರ್ದೀನಿ. ಶ್ರೀ ಸದ್ಗುರು ದೊರೆಯುವುದು ದುರ್ಲಭವು, ಸದ್ಗುರು ಒಲಿದು ದೊರೆತರೆ ಅದುವೇ ಸ್ವರ್ಗವು.
ಶಿಷ್ಯರ ಜನ್ಮವ ಪಾವನವ ಮಾಡಿದ ಗುರುವೇ ಅಪ್ಪಾಜಿ ಬಸವರಾಜ ದೊರೆಯೇ. ಶಿಷ್ಯನ ಮಾಂಸಮಯ ಶರೀರವನ್ನು ಆಶೀರ್ವಾದವನ್ನು ಮಾಡಿ ಪರಿವರ್ತನೆಗೊಳಿಸಿ ಅನುಗ್ರಹವನ್ನು ದಯಪಾಲಿಸಿ ಮಂತ್ರಮಯ ಶರೀರವನ್ನಾಗಿ ಮಾಡಿ ಶಿಷ್ಯನ ಬಾಳನ್ನ ಹಸನಾಗಿಸಿದ ಗುರುವೇ ಅಪ್ಪಾಜಿ ಬಸವರಾಜ ದೊರೆಯೇ. ಅನೇಕ ಭಕ್ತರ ಕಷ್ಟ ನಷ್ಟಗಳ ಪರಿಹಾರ ಮಾಡಿ ಅವರ ದುಃಖ ದುಮ್ಮಾನಗಳನ್ನು ಕಳೆದು ಸರ್ವಸ್ವವನ್ನು ದೊರಕಿಸಿಕೊಡುವ ಗುರುವೇ ಅಪ್ಪಾಜಿ ಬಸವರಾಜ ದೊರೆಯೇ. ಅನೇಕ ಕಷ್ಟ ನಷ್ಟಗಳನ್ನ ಅನುಭವಿಸಿ 16 ವರ್ಷ ಹಿಮಾಲಯದಲ್ಲಿ ತಪಸ್ಸು ಮಾಡಿ ತಪಗೈದು ಎಲ್ಲ ವಿದ್ಯೆಗಳ ಆಗರವೇ ಆದ ಗುರುವೇ ಅಪ್ಪಾಜಿ ಬಸವರಾಜ ದೊರೆಯೇ. ಸಕಲ ವಿದ್ಯೆಗಳನ್ನು ಕಲಿತು ಭಕ್ತರ ಸಮೂಹವನ್ನು ನಿರ್ಮಾಣ ಮಾಡಿ 20 ಲಕ್ಷ ಶಿಷ್ಯ ಬಳಗವನ್ನು ಹೊಂದಿ ಅವರನ್ನು ಉದ್ಧಾರ ಮಾಡಿದ ಗುರುವೇ ಅಪ್ಪಾಜಿ ಬಸವರಾಜ ದೊರೆಯೇ. ಗುಳೇದ ಗುಡ್ಡದಲ್ಲಿ ಶ್ರೀಕೃಷ್ಣ ಯೋಗಾಶ್ರಮವನ್ನು ಸ್ಥಾಪಿಸಿ ಅಲ್ಲಿ ಯೋಗ ಧ್ಯಾನ ಮಂದಿರ, ಪಿರಾಮಿಡ್ ಧ್ಯಾನ ಮಂದಿರ, ನಕ್ಷತ್ರ ಧ್ಯಾನ ಮಂದಿರ, ಸಕಲ ರೋಗಗಳಿಗೆ ಚಿಕಿತ್ಸಾಲಯ, ಪಂಚಕರ್ಮ ಚಿಕಿತ್ಸಾಲಯ, ಅನೇಕ ಭಕ್ತರ ಸಂಜೀವಿನಿ ಅಪ್ಪಾಜಿ ಬಸವರಾಜ ದೊರೆಯೇ. ಸಂಸಾರದಲ್ಲಿದ್ದುಕೊಂಡು ಸದ್ಗತಿಯ ಕಂಡು ಸಂಸಾರದಿಂದ ಸದ್ಗತಿ ಉಂಟು ಕೇಳು ಮಗನೆ ಎಂಬಂತೆ ಶ್ರೀಕೃಷ್ಣ ಯೋಗಾಶ್ರಮವನ್ನು ಕಟ್ಟಿ ಬೆಳೆಸಿ ಆಶ್ರಮವನ್ನ ಸ್ವರ್ಗವನ್ನಾಗಿ ಮಾಡಿ ಎಲ್ಲಾ ಭಕ್ತರ ಕಷ್ಟ ನಷ್ಟಗಳನ್ನು ಕಳೆದು ಭಕ್ತರ ಜೀವನವನ್ನು ಪಾವನವ ಮಾಡಿದ ಸದ್ಗುರುವೇ ಅಪ್ಪಾಜಿ ಬಸವರಾಜ ದೊರೆಯೇ. ಇಲ್ಲಿ ಸುಖವೆಂಬುದು ನಿನ್ನೊಂದು ಶಬ್ದ ತೆಗೆದರೆ ಸುಖ ಅಂತಕ್ಕಂಥದ್ದು ಅದರ ಮೇಲೆ ಹಂಗ ಕುಂತ್ಕೊಂಡು ಬರೋದು. ಸುಖವೆಂಬುದು ಎಲ್ಲೈತಿ ಅಂತ ಹುಡುಕಿಕೊಂಡು ಹೊಂಟಿದ್ದೇವೆ ನಾವು. ಆದರೆ ನಿಮಗೆ ಸುಖ ಗೊತ್ತಿಲ್ಲ, ಸುಖ ನೆಮ್ಮದಿ ಎಲ್ಲಿ ಸಿಗುವುದಿಲ್ಲ. ಎಲ್ಲೂ ಅಂಗಡಿಯಲ್ಲಿ ಸುಖ ರೊಕ್ಕಕ್ಕೆ ಕೊಡುವುದಿಲ್ಲ. ಆದರೆ ನಿಮಗೆ ಗೊತ್ತಿಲ್ಲ, ಸುಖ ಸಿಗಬೇಕಾದರೆ ಸದ್ಗುರುವಿನ ಹತ್ತಿರ ದೊರೆಯುತ್ತದೆ. ಸುಖ ಸಿಗುವುದು ಅಂಥ ಸದ್ಗುರುಗಳ ಯಾರೆಂದು ಹುಡುಕಬೇಡಿ. ಅಂತಹ ಸದ್ಗುರುಗಳೇ ಶ್ರೀ ಕೃಷ್ಣ ಯೋಗಾಶ್ರಮದಲ್ಲಿ ಇದ್ದಾರೆ. ಅವರೇ ಯೋಗ ಸಾಧಕರು. ಯೋಗಾನಂದ ಅಪ್ಪಾಜಿ ನಿಮಗೆ ಎಲ್ಲ ಆಧ್ಯಾತ್ಮಿಕ ಸುಖವನ್ನು ಕೊಡ್ತಾರ. ಶ್ರೀಕೃಷ್ಣ ಯೋಗಾಶ್ರಮದಲ್ಲಿ ಕುಂತಾರ. ಅಂತಹ ಸದ್ಗುರುಗಳು ದೊರೆತರೂ ನಾವು ಬೇರೆ ಸುಖ ಬೆನ್ನತ್ತಿ ಹೊಂಟೇವಿ. ಅದು ಶಾಶ್ವತ ಸುಖವಲ್ಲ. ಶಾಶ್ವತ ಸುಖ ಸಿಗುವ ಹಾಗೆ ಮಾಡುತ್ತಾರ. ಅದು ನಮಗ ತಿಳಿದರೆ ಸ್ವರ್ಗ ಸಿಗುತ್ತದೆ, ಇಲ್ಲವಾದರೆ ನರಕ ಸಿಗುತ್ತದೆ. ಸ್ವರ್ಗ ನರಕ ಮಾಡಿಕೊಳ್ಳುವುದು ನಮ್ಮ ಕೈಯಲ್ಲಿ ಇದೆ. ಅಂದರೆ ಸದ್ಗುರುಗಳ ಕೃಪೆಗೆ ನಾವು ಪಾತ್ರವಾದಾಗ ಎಲ್ಲಾ ಸುಖ ಸಂಪತ್ತು ಕೊಡ್ತಾರ. ಅದನ್ನ ತೆಗೆದುಕೊಂಡು ನಿಮ್ಮ ಜನ್ಮವನ್ನು ಪಾವನ ಮಾಡಿಕೊಳ್ಳ್ರಿ ಅಂತ ಸದ್ಗುರುವೇ ಅಪ್ಪಾಜಿ ಬಸವರಾಜ ದೊರೆಯೇ. ಇಷ್ಟನ್ನ ಆ ಗುರುಗಳಿಗೆ ಅರ್ಪಣೆ ಮಾಡಿ, ಅವರ ಪಾದಕ್ಕೆ ಅರ್ಪಣೆ ಮಾಡಿ ನನ್ನ 4 ಮಾತುಗಳನ್ನು ಗುರುಗಳ ಪಾದಕ್ಕೆ ಅರ್ಪಣೆ ಮಾಡ್ತಾ ಇದ್ದೇನೆ. ಜೈ ಗುರುದೇವ್.